ದರ್ಶನ್ಗೆ ಜೀವಾವಧಿಯೋ ಮರಣದಂಡನೆಯೋ? ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮತ್ತೆ ಜೈಲು ಸೇರಿದ ನಟ ದಾಸನಿಗೆ ಕನಿಷ್ಠ 7 ವರ್ಷಗಳು ಜೈಲು ವಾಸ ಗ್ಯಾರಂಟಿನಾ? ಈ ಬಗ್ಗೆ ಸೀನಿಯರ್ ಅಡ್ವೊಕೇಟ್ ಎಕ್ಸ್ಕ್ಲೂಸಿವ್ ಟಾಕ್. ಇದು ನಿಜಕ್ಕೂ ಆಘಾತಕಾರಿ ವಿಷಯ. ಇಷ್ಟಕ್ಕೂ ಕಾನೂನು ತಜ್ಞರು ಹೇಳಿದಾದ್ರೂ ಏನ್ ಗೊತ್ತಾ? ರೇಣುಕಾಸ್ವಾಮಿ ಅವರನ್ನ ಕರೆಸಿದ್ದು ನಾನೇ ಅಂತ ದರ್ಶನ್ ಅವರು ಒಪ್ಕೊಂಡಿದ್ದಾರೆ. ವಾಪಸ್ ಕಳುಹಿಸೋದ್ರಲ್ಲಿ ಅವರು ತಮ್ಮ ಬೇಜವಾಬ್ದಾರಿತನವನ್ನ ತೋರಿಸಿದ್ದಾರೆ. ನೆಗ್ಲಿಜೆನ್ಸಿ ಆಧಾರದ ಮೇಲೆ 7 ವರ್ಷ ಸೆರೆವಾಸ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೆಕ್ಷನ್ 302 ರಲ್ಲಿ ಜೀವಾವಧಿ ಅಥವಾ ಮರಣದಂಡನೆ ಸಾಧ್ಯತೆ ಇದೆ. ಕೇಸ್ 302 ಅವರು ಮೆನ್ಷನ್ ಮಾಡಿದ್ದಾರೆ. ಚಿತ್ರಹಿಂಸೆ ನೀಡಿದ್ರಿಂದ ನರಳಿ ಸತ್ತಿರೋದು ಘೋರ ಅಪರಾಧ. ಆ ಘೋರ ಅಪರಾಧಕ್ಕೆ ಮರಣದಂಡನೆ ನೀಡುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಪ್ರಜ್ಞೆ ತಪ್ಪಿದ ಬಳಿಕ ಮತ್ತೆ ಕೂಡ ಅವರು ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ನಂತರ ಎಬ್ಬಿಸಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಜೊತೆ ಶೆಡ್ನಲ್ಲಿ ಇದ್ದಂತಹ ಆರೋಪಿಗಳಿಗೂ ಕೂಡ ಮರಣದಂಡನೆ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಆತನ ಒಪ್ಕೊಂಡಿರೋ ಪ್ರಕಾರ ಇದರಲ್ಲಿ ಕರ್ಸಿದ್ ನಿಜ. ಆತ ಕರ್ಸದ ಮೇಲೆ ಜವಾಬ್ದಾರಿಯಾಗಿ ಅದನ್ನ ವಾಪಸ್ ಕಳಿಸ್ಬೇಕಿತ್ತು. ಅಲ್ಲಿ ಅವ್ನು ನೆಗ್ಲಿಜೆನ್ಸ್ ಮಾಡಿದಾನೆ. ವಾಪಸ್ ಕಳಿಸಂತ ಜವಾಬ್ದಾರಿ ಕೂಡ ದರ್ಶನ್ ಅವ್ರದ್ದಾಗುತ್ತೆ. ದರ್ಶನ್ ಅವರು ವಾಪಸ್ ಕಳಿಸ್ತೇ ಇರೋದ್ರಿಂದ ಆತ ನೆಗ್ಲಿಜೆನ್ಸ್ ಮಾಡಿದಾನೆ ಅಂತ ಹೇಳಿ ನೆಗ್ಲಿಜೆನ್ಸ್ ಡೆತ್ ಆರೋಪದಡಿಯಲ್ಲಿ ಅವನಿಗೆ ಶಿಕ್ಷೆ ಆಗೋ ಸಂಭವ ಜಾಸ್ತಿ ಇರುತ್ತೆ. ಅದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ನೆಗ್ಲಿಜೆನ್ಸ್ ಅಲ್ಲಿ 7 years ಇಂಪ್ರಿಸನ್ಮೆಂಟ್ ಆಗ್ಬಹುದು. ಆದ್ರೆ 302 ಅಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಕೂಡ ಆಗೋ ಚಾನ್ಸಸ್ ಇರ್ತದೆ. 302 ಅಡಿ ಕಡೆಯಿಂದ ಹೋದ್ರೆ ಏನು ಮರಣ ಹೊಂದಿದಾನೆ ವ್ಯಕ್ತಿ, ಆ ವ್ಯಕ್ತಿ ಜೀವ ಹೋಗುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಹಿಂಸೆಯನ್ನು ಪಟ್ಟಿದ್ದಾನೆ ನೋಡಿ. ಯಾರನ್ನೇ ಒಬ್ಬನ ಕೊಲೆ ಮಾಡಬೇಕಾದ್ರೆ ಅವರ ಜೀವ ತೆಗಿಬೇಕಾದ್ರೆ ಒಂದು ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ನರಳಿ ಸಾಯಿಸಿದ್ರೆ ಅದು ಘೋರವಾದ ಅಪರಾಧ ಆಗುತ್ತೆ. ಆ ಘೋರವಾದ ಅಪರಾಧಕ್ಕೆ ಮರಣದಂಡನೆ ಕೊಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆತನ ಪ್ರಜ್ಞೆ ತಪ್ಪಿದ್ರು ಕೂಡ ಅವನಿಗೆ ಕರೆಂಟ್ ಅಲ್ಲಿ ಶಾಕ್ ಕೊಟ್ಟು ಆತನಿಗೆ ಪ್ರಜ್ಞೆ ಹೋಗಿದ್ರ ಮೇಲೆ ಕರೆಂಟ್ ಅಲ್ಲಿ ಶಾಕ್ ಕೊಟ್ಟು ಅವನ್ನ ಎಬ್ಬಿಸಿ ಪ್ರಜ್ಞೆ ಬಂದ್ಮೇಲೆ ಮತ್ತೆ ಹೊಡೆದು ಅವನ್ ಪ್ರಜ್ಞೆ ತಪ್ಪಿಸಿ ಮತ್ತೆ ಕರೆಂಟ್ ಶಾಕ್ ಕೊಟ್ಟು ಅವನ್ನ ಸಾಯಿಸೋದು ಅಂತ ಇದೆಯಲ್ಲ, ಅದು ತುಂಬಾ ಘೋರವಾದ ಅಪರಾಧ. ಇದರಲ್ಲಿರೋ ಆರೋಪಿಗಳಲ್ಲಿ ಹಲವಾರು ಜನ ಆರೋಪಿಗಳಿಗೆ ಮರಣದಂಡನೆ ಆಗೋದು ಕೂಡ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆತನ ಒಪ್ಕೊಂಡಿರೋ ಪ್ರಕಾರ ಇದರಲ್ಲಿ ಕರ್ಸಿದ್ ನಿಜ. ಆತ ಕರ್ಸದ ಮೇಲೆ ಜವಾಬ್ದಾರಿಯಾಗಿ ಅದನ್ನ ವಾಪಸ್ ಕಳಿಸ್ಬೇಕಿತ್ತು. ಅಲ್ಲಿ ಅವ್ನು ನೆಗ್ಲಿಜೆನ್ಸ್ ಮಾಡಿದಾನೆ. ವಾಪಸ್ ಕಳಿಸಂತ ಜವಾಬ್ದಾರಿ ಕೂಡ ದರ್ಶನ್ ಅವ್ರದ್ದಾಗುತ್ತೆ. ದರ್ಶನ್ ಅವರು ವಾಪಸ್ ಕಳಿಸ್ತೇ ಇರೋದ್ರಿಂದ ಆತ ನೆಗ್ಲಿಜೆನ್ಸ್ ಮಾಡಿದಾನೆ ಅಂತ ಹೇಳಿ ನೆಗ್ಲಿಜೆನ್ಸ್ ಡೆತ್ ಆರೋಪದಡಿಯಲ್ಲಿ ಅವನಿಗೆ ಶಿಕ್ಷೆ ಆಗೋ ಸಂಭವ ಜಾಸ್ತಿ ಇರುತ್ತೆ. ಅದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ನೆಗ್ಲಿಜೆನ್ಸ್ ಅಲ್ಲಿ 7 years ಇಂಪ್ರಿಸನ್ಮೆಂಟ್ ಆಗ್ಬಹುದು. ಆದ್ರೆ 302 ಅಲ್ಲಿ